ಲೆಫ್ಟ್ ಅಂಡ್ ರೈಟ್ ರಿವ್ಯೂ ಪಾಯಿಂಟ್ ನಲ್ಲಿ ನಿಮ್ಮ ಜೊತೆ ನಾನು ದ್ವಾರಕಿರ. ನಾನು ಈಗ ಮಾತಾಡೋಕೆ ಹೊರಟಿರುವಂತಹ ಸಿನಿಮಾ ಹೆಸರು ತಮಿಳಿನ ಕತ್ತಿ. ಕತ್ತಿ ಸಿನಿಮಾ AR ಮುರುಗದಾಸ್ ಮತ್ತೆ ಇಳೆಯ ದಳಪತಿ ವಿಜಯ್ ಕಾಂಬಿನೇಷನ್ ಅಲ್ಲಿ ಬಂದಿರುವಂತಹ ಎರಡನೇ ಫಿಲ್ಮ್. ಈ ಸಿನಿಮಾದಲ್ಲಿ ವಿಜಯ್ ಎರಡನೇ ಸಲ ಡ್ಯೂಯಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಡ್ಯೂಯಲ್ ಕ್ಯಾರೆಕ್ಟರ್ ಅಂದ್ರೆ ಒಂದು ಪಾತ್ರ ಜೀವಾನಂದಂ, ಇನ್ನೊಂದು ಪಾತ್ರ ಕದಿರೇಶನ್ ಶಾರ್ಟ್ ಫಾರ್ಮೇ ಈ ಕತ್ತಿ. ಜೀವಾನಂದಂ ತುಂಬಾ ಅಮಾಯಕ ವ್ಯಕ್ತಿ. ಅವನು MNC ಕಂಪನಿಗಳ ವಿರುದ್ಧ, ಕಾರ್ಪೊರೇಟ್ ಕಂಪನಿಗಳ ವಿರುದ್ಧ ತನ್ನ ಹೋರಾಟವನ್ನು ಮಾಡ್ತಾ ಅಗ್ರಿಕಲ್ಚರ್ಗೆ ಮುಖ್ಯತ್ವ ಕೊಡಬೇಕು ಅಂತ ಹೋರಾಡ್ತಿರುವಂತಹ ಒಬ್ಬ ಅಮಾಯಕವಾದಂತಹ ವ್ಯಕ್ತಿ. ಕದಿರೇಶನ್ ಒಬ್ಬ ಸಣ್ಣ ಸೈಜಿನ ಕಳ್ಳ. ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಕಳ್ತನ ಮಾಡ್ತಾನೆ, ಯಾವ ಊರ್ಗಂದ್ರೆ ಅವ್ರಿಗೆ ಹೋಗ್ತಾನೆ, ಸೆಟಲ್ ಆಗ್ತಾನೆ, ಆರಾಮಾಗಿರ್ತಾನೆ, ಸಂತೋಷವಾಗಿರ್ತಾನೆ. ಅವ್ನಿಗೆ ಯಾವ್ದ್ರ ಬಗ್ಗೆನೂ ಯೋಚನೆ ಇರಲ್ಲ, ಯಾವ್ದ್ರ ಬಗ್ಗೆ ಇಂಟ್ರೆಸ್ಟ್ ಇರಲ್ಲ, ಸಮಾಜದ ಬಗ್ಗೆ ಅವನಿಗೆ ಏನೂ ಐಡಿಯಾ ಇರುತ್ತಿಲ್ಲ. ಸಮಾಜಕ್ಕೆ ಏನು ಮಾಡಬೇಕು, ನಾವೇನು ಸಾಧನೆ ಮಾಡಬೇಕು ಅನ್ನೋ ಯಾವುದೇ ಉದ್ದೇಶಗಳು ಇಲ್ಲದೆ ಇರುವಂತಹ ಒಂದು ಪಾತ್ರ ಕದಿರೇಶನ್. ಒಂದು ಹಂತದಲ್ಲಿ ಜೀವಾನಂದಂ ತೊಂದರೆ ಸಿಕ್ಕಾಕೊಳ್ತಾನೆ. ಮುಂದೇನಾಗತ್ತೆ ನಿಮಗೆ ಗೊತ್ತಿರ್ಬೇಕಲ್ಲ. ಆ ಜಾಗಕ್ಕೆ ಕದಿರೇಶನ್ ಬರ್ತಾನೆ. ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಕದಿರೇಶನ್ ಆ ಜಾಗಕ್ಕೆ ಬರ್ತಾನೆ. ಆ ಜಾಗಕ್ಕೆ ಬಂದ್ಮೇಲೆ ಏನಾಗುತ್ತೆ, ಇದು ಕೂಡ ನೀವು ಬಹಳಷ್ಟು ದಿನಗಳಿಂದ, ತುಂಬಾ ದಿನಗಳ ಹಿಂದಿನಿಂದ ಈ ತರದ ಡ್ಯೂಯಲ್ ಕ್ಯಾರೆಕ್ಟರ್ ಇರುವಂತಹ ಸಿನಿಮಾಗಳನ್ನ ನೋಡ್ತಾ ಬಂದಿದ್ದಾರೆ. ಕನ್ನಡದಲ್ಲಿ ಸಾಕಷ್ಟು ಆ ರೀತಿಯಾದಂತಹ ಸಿನಿಮಾಗಳು ಬಂದಿದೆ. ರಾಜ್ಕುಮಾರ್ ಅವರ ನಾನೊಬ್ಬ ಕಳ್ಳ ಇರಬಹುದು, ಶಂಕರ್ ಗುರು ಇರಬಹುದು, ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರುವಂತಹ ಮೋಜುಗಾರ ಸೊಗಸುಗಾರ ಇರಬಹುದು, ಶಿವಣ್ಣ ಆಕ್ಟ್ ಮಾಡಿರೋ ಮುತ್ತಣ್ಣ, ರವಿಚಂದ್ರನ್ ಅವರ ಚಲುವ, ಈ ಸಿನಿಮಾಗಳೆಲ್ಲ ಅದಲಿ ಬದಲಿ ಆಗುವಂತಹ ಕಥೆಯನ್ನು ಒಳಗೊಂಡಂತಹ ಚಿತ್ರಗಳು. ಅದೇ ರೀತಿಯಾಗಿ ಮುರುಗದಾಸ್ ಅವರ ಕಥೆ ಕೂಡ ಆರಂಭ ಆಗುತ್ತೆ. ಎಲ್ಲೋ ಒಂದ್ಸಲ ಮುರುಗದಾಸ್ ಫಿಲ್ಮ್ ಅಂತ ಬಂದವರಿಗೆ ಎಲ್ಲೋ ಒಂದ್ ಕಡೆ ಹಳೆಯ ಶೈಲಿಯ ಒಂದು ಕಥೆಯನ್ನ ಎಲ್ಲೋ ಟಚ್ ಮಾಡಿದ್ರಲ್ಲ ಅಂತ ಅನ್ನಿಸ್ಬೋದು. ಆದ್ರೆ ಇದು ಸಣ್ಣ ಕತೆ ಅಲ್ಲ, ಇದು ತುಂಬಾ ದೊಡ್ಡ ಮಟ್ಟದ ಕತೆ ಅನ್ನೋದು ನಿಮ್ಮ ಗಮನಕ್ಕೆ ಬರುತ್ತೆ. ಮುರುಗದಾಸ್ ಪ್ರೇಕ್ಷಕರ ನಿರೀಕ್ಷೆಗಳಿಗೆ ಖಂಡಿತ ಈ ಸಿನಿಮಾದಲ್ಲೂ ಮೋಸ ಮಾಡಿಲ್ಲ. ಮುರುಗದಾಸ್ ಯಾವುದೇ ಸಿನಿಮಾ ಮಾಡೋಕೆ ಹೊರಟಾಗಲೂ ಒಂದು ಸ್ಟ್ರಾಂಗ್ ಆದ, ಒಂದು ಸಮಾಜಕ್ಕೆ ಬೇಕಾದಂತಹ ಒಂದು ಸ್ಟ್ರಾಂಗ್ ಆದ ಒಂದು ಸಂದೇಶವನ್ನ ಇಟ್ಕೊಂಡು ಟ್ರಾವೆಲ್ ಮಾಡ್ತಾರೆ. ಅದೇ ರೀತಿ ದೇಶಕ್ಕೆ ವ್ಯವಸಾಯ ಎಷ್ಟು ಮುಖ್ಯ, ದೇಶಕ್ಕೆ ರೈತ ಎಷ್ಟು ಮುಖ್ಯ, ದೊಡ್ಡ ದೊಡ್ಡ MNC ಕಾರ್ಪೊರೇಟ್ ಕಂಪನಿಗಳಿಂದ ಅಗ್ರಿಕಲ್ಚರ್ ಹೇಗೆ ನಾಶ ಆಗ್ತಿದೆ, ದೇಶದಲ್ಲಿ ನೀರಿನ ಸಮಸ್ಯೆ ಬಂದ್ರೆ ಏನಾಗುತ್ತೆ ಅನ್ನುವ ಬಹಳಷ್ಟು ತುಂಬಾ ಸ್ಟ್ರಾಂಗ್ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ಅವರು ಕಥೆನ ಹೇಳೋದಕ್ಕೆ ಹೊರಟಿದ್ದಾರೆ. ಮುರುಗದಾಸ್ ಫಿಲ್ಮ್ ಅಂತ ನಿರೀಕ್ಷೆ ಇಟ್ಕೊಂಡು ಬಂದವ್ರಿಗೆ ಖಂಡಿತ ಈ ಸಿನಿಮಾ ಯಾವುದೇ ಹಂತದಲ್ಲೂ ನಿರಾಸೆ ಮಾಡೋದಿಲ್ಲ. ಎಕ್ಸಾಂಪಲ್ ಆಗಿ ಹೇಳಬೇಕು ಅಂದ್ರೆ ಈ ಸಿನಿಮಾದಲ್ಲಿ ಸಂಭಾಷಣೆಗಳು ಕೂಡ ತುಂಬಾ ಮನಮುಟ್ಟುತ್ತೆ. ಎಲ್ಲೋ ಒಂದ್ ಕಡೆ ವಿಜಯ್ ತಂಗಿ ಬಂದು ವಿಜಯ್ನ ಕೇಳ್ತಾರೆ, ಅಣ್ಣ ಕಮ್ಯುನಿಸಂ ಅನ್ನೋ ಒಂದು ಪದಕ್ಕೆ ಒಂದೇ ಒಂದು ವಾಕ್ಯದಲ್ಲಿ ಹೇಳೋಕ್ಕಾಗತ್ತಾ ನಿನಗೆ ಅಂತ. ತುಂಬಾ ಚೆನ್ನಾಗಿದೆ ಸಂಭಾಷಣೆ. ಅದಕ್ಕೆ ವಿಜಯ್ ಒಂದು ನಿಮಿಷ ಯೋಚನೆ ಮಾಡಿ ಹೇಳ್ತಾರೆ, ತನ್ನ ಹೊಟ್ಟೆ ತುಂಬದ ಮೇಲೆ ತಿನ್ನುವಂತಹ ಆಹಾರ ಇದೆಯಲ್ಲ, ಆ ಆಹಾರ ಬಂದು ಇನ್ನೊಬ್ಬನಿಗೆ ಅಂತ. ಬಹಳ ಚೆನ್ನಾಗಿರುತ್ತೆ ಆ ಡೈಲಾಗು. ಈ ರೀತಿಯಾದಂತಹ ಡೈಲಾಗು ನಿಮ್ಗೆ ಸಿನಿಮಾ ಕ್ಲೈಮ್ಯಾಕ್ಸ್ ನಲ್ಲಂತೂ ಬೇಕಾದಷ್ಟಿದೆ, ಬೇಕಾದಷ್ಟು ವಿಷಯಗಳನ್ನ ಹೇಳ್ತಾರೆ. ವಯಸ್ಸಾದವ್ರಿಗೆ ಬೆಲೆ ಕೊಡಬೇಕು ಅನ್ನೋ ವಿಷಯ ಇರಲಿ, ಆಮೇಲೆ ವಯಸ್ಸಾದವರು ಬಂದು ವಯಸ್ಸಾದ ತಕ್ಷಣ ಅವರು ಜೀವನ ಮುಗಿದು ಹೋಗಲ್ಲ, ಅವ್ರು ವಯಸ್ಸಾದ್ಮೇಲೂ ಸ್ಟ್ರಾಂಗ್ ಆಗಿ ಇರ್ಬೋದು ಅನ್ನೋ ವಿಷಯಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನ ಈ ಸಿನಿಮಾದಲ್ಲಿ ನಾಯಕನ ಮುಖಾಂತರ ಮುರುಗದಾಸ್ ಹೇಳಿದ್ದಾರೆ. ನೆಕ್ಸ್ಟ್ ಬಂದು ತಮಿಳಿನ ಸೂಪರ್ ಸ್ಟಾರ್ ಇಳೆಯ ದಳಪತಿ ವಿಜಯ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಅವರ ಹಿಂದಿನ ಸಿನಿಮಾಗಳಿಗಿಂತ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಎರಡೂ ಪಾತ್ರಕ್ಕೂ 100% 100% ಬಂದು ಅವರು ನ್ಯಾಯನ ಒದಗಿಸಿದ್ದಾರೆ. ಜೀವಾನಂದಂ ಪಾತ್ರ ಅಮಾಯಕನ ಪಾತ್ರ, ಆ ಪಾತ್ರ ಸಿನಿಮಾದ ಕೊನೆಯಲ್ಲೂ ಏನು ಮಾಡೋದಿಲ್ಲ. ನೆಕ್ಸ್ಟ್ ಕದಿರೇಶನ್ ಅಂದ್ರೆ ಹೇಗಿರ್ಬೇಕು ಅಂತ ಫಸ್ಟ್ ವಿಜಯ್ ಫ್ಯಾನ್ಸ್ಗೆ ಇಷ್ಟ ಆಗ್ಬೇಕು.
ತುಂಬಾ ಜಾಲಿ ಆಗಿರ್ಬೇಕು, ತುಂಬಾ ಬಬ್ಲಿ ಆಗಿರ್ಬೇಕು. ಹೀರೋ ಅಂದ್ರೆ ತುಂಬಾ ಇಷ್ಟ ಆಗ್ಬೇಕು, ಅವ್ನು ಸಣ್ಣ ಪುಟ್ಟ ಸುಳ್ಳು ಹೇಳ್ಬೇಕು, ಅವ್ನು ಜಾಲಿ ಆಗಿರ್ಬೇಕು, ಆಮೇಲೆ ಹೀರೋಯಿನ್ ಜೊತೆ ತುಂಟಾಟಗಳು ಮಾಡಬೇಕು. ಹೀಗೆ ಇರುವ ಆಸ್ ಯೂಶುವಲ್ ವಿಜಯ್ ಪಾತ್ರವನ್ನ ಇಟ್ಕೊಂಡು ಕದಿರೇಶನ್ ಪಾತ್ರವನ್ನ ಮಾಡಿದ್ದಾರೆ. ಸೊ ಕದಿರೇಶನ್ ಪಾತ್ರ ಕೂಡ ಹಿಂದಿನ ಸಿನಿಮಾಗಳಿಂದ ಈ ಸಿನಿಮಾದಲ್ಲಿ ತುಂಬಾ ಇಷ್ಟ ಆಗ್ತದೆ. ಸೊ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಈ ಸಿನಿಮಾ ನಿಜವಾಗ್ಲೂ ವಿಜಯ್ ಫ್ಯಾನ್ಸ್ಗಳಿಗಿರಬಹುದು, ಮುರುಗದಾಸ್ ಫ್ಯಾನ್ಸ್ಗಳಿರ್ಬಹುದು, ದೀಪಾವಳಿಯ ಒಂದು ನಿಜವಾದ ಒಂದು ಪ್ರಾಮಾಣಿಕವಾದ ಉಡುಗೊರೆ ಅಂತ ಹೇಳ್ಬೋದು. ಸೊ ಇದು ಮಾತ್ರ ಅಲ್ಲದೆ ಈ ಸಿನಿಮಾದಲ್ಲಿ ನೀಲ್ ನಿಖಿಲ್ ಮುಖೇಶ್ ಅನ್ನುವ ಒಬ್ಬ ಹಿಂದಿಯ ಸ್ಫುರದ್ರೂಪಿ ನಟ ಖಳನಾಯಕನ ಪಾತ್ರದಲ್ಲಿ ಮಾಡಿದ್ದಾರೆ. ಆತನ್ನ ನೋಡಿದ್ರೆ ಈ ಖಳನಾಯಕನ ಪಾತ್ರಕ್ಕೆ ಈತ ಕರೆಕ್ಟ್ ಸೂಟ್ ಆಪ್ಟ್ ಅಂತ ಅನ್ಸುತ್ತೆ. MNC ಕಂಪನಿಯ ದೊಡ್ಡ ಮಾಲೀಕನಾಗಿ ಬರೋ ನೀಲ್ ನಿಖೇಶ್ ಮುಖಿಲ್ ಅವರ ಅಭಿನಯ ನಿಜಕ್ಕೂ ಬಂದು ಹ್ಯಾಟ್ಸ್ ಆಫ್, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಂತರ ಕಾಮಿಡಿ ಅನ್ನೋ ವಿಷಯಕ್ಕೆ ಬಂದಾಗ ಈ ಸಿನಿಮಾದಲ್ಲಿ ತುಂಬಾ ಕಾಮಿಡಿ ಕಡಿಮೆ. ಸಂಗೀತ ಇನ್ನೂ ಒಂದಷ್ಟು ಚೆನ್ನಾಗಿರ್ಬೋದು ಅಂತ ಅನ್ಸೋದ್ರಲ್ಲಿ ಅನ್ಸುತ್ತೆ, ಸಂಗೀತ ಇನ್ನೂ ಒಂದಷ್ಟು ಚೆನ್ನಾಗಿರ್ಬೋದು ಅಂತ ಅನ್ಸುತ್ತೆ. ಅದಾದ್ಮೇಲೆ ಫೋಟೋಗ್ರಫಿ, ಛಾಯಾಗ್ರಹಣ ಬಹಳ ಚೆನ್ನಾಗಿದೆ. ಜಾರ್ಜ್ ಸಿ ವಿಲಿಯಮ್ಸ್ ಅವರ ಛಾಯಾಗ್ರಹಣ ಬಹಳ ಚೆನ್ನಾಗಿದೆ. ಎಫೆಕ್ಟ್ಸ್ ತುಂಬಾ ಚೆನ್ನಾಗಿದೆ. ಆಮೇಲೆ ವಿಜಯ್ ಫ್ಯಾನ್ಸ್ಗಳು ಬಂದು ಒಂದು ಅವ್ರ ಫೈಟ್ಸ್ ನ ಇಷ್ಟಪಡುವಂತ ಫ್ಯಾನ್ಸ್ಗಳಿಗೆ ಇದರೊಳಗೆ ಒಂದು ಡಿಫರೆಂಟ್ ಫೈಟ್ ಇದೆ. ಹೀರೋ ಬಂದು ಒಂದು ಕಾಯಿನ್ ಅವಾಗ ಟಾಸ್ ಮಾಡ್ತಾ ಬರ್ತಾನೆ. ಅದಕ್ಕೆ ಆತನ ಸ್ನೇಹಿತ ಬಂದು ಮರೀನಾ ಸತೀಶ್ ಬಂದು ಸಪೋರ್ಟ್ ಮಾಡ್ತಾ ಬರ್ತಾನೆ. ಸೊ ಹೇಗೆ ಬಂದು 50-60 ಜನನ್ನ ಹೊಡಿತಾರೆ ಅನ್ನೋ ವಿಷಯ ಬಂದು ನೋಡೋದಕ್ಕೆ ಆನ್ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ವಿಜಯ್ ಫ್ಯಾನ್ಸ್ಗಳಿಗೆ ನಿಜಕ್ಕೂ ವಿಜಯ್ ಫ್ಯಾನ್ಸ್ಗಳಿಗೆ ಬಹಳ ಖುಷಿ ಆಗುತ್ತೆ. ಸೊ ಇದು ಅಲ್ಲದೆ ಒಬ್ಬ ನಿರ್ದೇಶಕನಿಗಿರುವಂತಹ ಜವಾಬ್ದಾರಿಯನ್ನ ಮುರುಗದಾಸ್ ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ರೀತಿಯಾದಂತಹ ಸಿನಿಮಾಗಳು ಕೊಡ್ತಾ ಇದ್ದಾರೆ. ಹಾಗಾಗಿ ನಾವೊಂದು ಕಮರ್ಷಿಯಲ್ ಸಿನಿಮಾ ಅನ್ನೋ ವಿಷಯನ ಇಟ್ಕೊಳ್ಳದೆ ಏನೋ ಒಂದು ಸ್ಟ್ರಾಂಗ್ ಆಗಿರೋ ಮೆಸೇಜ್ ಈ ಸಿನಿಮಾದಲ್ಲಿ ಇದೆ ಅಂತ ಖಂಡಿತ ನಾವು ಥಿಯೇಟರ್ ಒಳಗೆ ಹೋಗಿ ಧೈರ್ಯವಾಗಿ ಸಿನಿಮಾನ ನೋಡಬಹುದು. ಕತ್ತಿ ತುಂಬಾ ಚೆನ್ನಾಗಿದೆ, ನೋಡಬಹುದಂತ ನೋಡಲೇಬೇಕಾದಂತ ಚಿತ್ರ. ಥ್ಯಾಂಕ್ ಯು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಿಮ್ಮ ಅನಿಸಿಕೆಗಳನ್ನ ನೀಡಿ.